ವಿಷಯ ಗೊತ್ತುಂಟಾ? ಗೈಡ್ ಫಸ್ಟ್ ಟೈಮ್ ಪೋಪುನ್ಗೆ ಓ ವಾಚ್ ಅವರ್ ಬೇಕು ನಮ್ಗೆ, ವಾಚ್ ಅವರ್ ಬೇಕು. ನಾಲ ಫೋಟೋ ಹಿಡ್ಸಿನಿ. ಹೌಸ್ ದ ಜೋಶ್? ಹಾಯ್ ಸರ್. ಆರೋಗ್ಯ ಇದ್ರೆ ಕೋಟಿ ಸಂಪಾದನೆ ಮಾಡ್ಬೋದಕ್ಕ. ಎಸ್, ಕಮಲಶಿಲೆಯಿಂದ ಮುಂದೆ ನಾವು ಹೊರಟಿದ್ದೇವೆ ಕೇಶವನಾಥ ಟೆಂಪಲ್ಗೆ. ಕೇಶವನಾಥ ಟೆಂಪಲ್ ಅಂದರೆ ಕೇರಾಡಿ ಗ್ರಾಮದಲ್ಲಿ ಬರುತ್ತೆ. ಕೇರಾಡಿ ಗೊತ್ತಿದೆಯಲ್ಲ, ನಮ್ಮ ರಿಷಬ್ ಶೆಟ್ಟಿ ಅವರ ಊರು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಗುಹಾಲಯ, ಅದೊಂದು ಗುಹಾಲಯ ಅಲ್ವಾ, ಗುಹೆಯಲ್ಲಿ ಒಂದು ಶಿವನ ಟೆಂಪಲ್. ಗೊತ್ತಿಲ್ಲ, ಫುಲ್ ಮಳೆ ಬಂದಿದೆ, ನೋಡ್ಬೋದು. ಮಳೆ ಬಂದು ನಮ್ಮ ಲೋಕಲ್ ಗೈಡ್ ಹೇಳ್ತಿದ್ದಾರೆ ಅಲ್ಲಿ ಫುಲ್ ಕೆಸರಲ್ಲಾಗಿ ಆಫ್ ರೋಡಿಂಗ್ ಆಗುವಂತ ಪರಿಸ್ಥಿತಿ ಇರಬಹುದಂತೆ. ಆಕ್ಚುಲಿ ವಿಷಯ ಗೊತ್ತುಂಟಾ? ಗೈಡ್ ಫಸ್ಟ್ ಟೈಮ್ ಪೋಪುನ್ಗೆ. ಓ ನಮ್ಮ ಲೋಕಲ್ ಗೈಡ್ ಆಕ್ಚುಲಿ ಫಸ್ಟ್ ಟೈಮ್ ಹೋಗ್ತಿದ್ದಾರೆ. ಆದ್ರೂ ಅವ್ರದ್ದೊಂದು ಗೈಡೆನ್ಸ್ ಕೇಳಿದೆವು ನಾವು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡುವ, ಹೋಗ್ಲಿಕ್ಕೆ ಆಗ್ತದ, ಅಲ್ಲಿ ದೇವರನ್ನು ನೋಡ್ಲಿಕ್ಕೆ ಆಗ್ತದ, ಆ ಪ್ಲೇಸ್ ಅನ್ನು ನೋಡ್ಲಿಕ್ಕೆ ಆಗ್ತದ ಅಂತ. ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ನಮ್ಮ ವಾಚ್ ಅವರ್ ಜಾಸ್ತಿ ಮಾಡ್ತಾ ಇರಿ. ವಾಚ್ ಅವರ್ ಬೇಕು ನಮ್ಗೆ, ವಾಚ್ ಅವರ್ ಬೇಕು. ನೀವು ವಾಚ್ ಅವರ್ ಜಾಸ್ತಿ ಹೊತ್ತು ನೋಡಿ ನಮ್ಮ ಹತ್ರ ಇಂಟ್ರಾಕ್ಟ್ ಆದ್ರೆ ನಮ್ದು ಆಲ್ಮೋಸ್ಟ್ ಮಾನಿಟೈಸ್ ಆಗುತ್ತೆ ಚಾನಲ್. ಇನ್ನು ಸ್ವಲ್ಪ ಇದೀವಿ ಮಾನಿಟೈಸೇಷನ್ಗೆ. ಪಾಡ್ಲೆ ಪ್ಲೀಸ್. ಓಕೆ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಎಸ್, ಆಫ್ ರೋಡಿಂಗ್ ಸ್ಟಾರ್ಟ್ ಆಯ್ತು. ಇನ್ನೂ 1.5 ಕಿಲೋಮೀಟರ್ ತೋರಿಸ್ತಾ ಇದೆ. ಗಾಡಿ ಲೋಡ್ ಇತ್ತ ಮಾತ್ರ ಒಂದು ಮಿತ್ತರ ಸಾಧ್ಯ. ಏಕೆ ಇಜಿನ್ನಾಂಡ ಲೆಫ್ಟ್ ಸೈಡ್ ಲೋಡ್ ಜಾಸ್ತಿ ನಾನು. ಓ ಶಿಟ್, ಕಾರ್ ದೆಕ್ಕೊಂಡಿತ್ತು. ಓ ಓ ಓ ಕಾರ್ ಹೋಗ್ತು. ಕೇರಳದ ಗಾಡಿ ಏನಕ್ಕೆ ಅಪಶರಿ ಅಪಶರಿ. ಅರೆ ಲೋಕಲ್ ಟಿಟಿಎ ಬೈದಿನ್ಗೆ ಮಾರೆ. ಟಿಟಿ ಮೇಲೆ ಹೋಗಲ್ವಾ? ಹೆಂಗ ಅಂತ ಸಂಗು KS01 ಮಲೆ ಜಾಪೈ ಕಾರ್ ಪೋತ್ರದೆ. ಮಾನ್ವಲ್ ಬಾರ್ಡ್ ಆಲಾಪಿ ಫೋಟೋ ಹಿಡ್ಸಿ. ನಾಲ ಫೋಟೋ ಹಿಡ್ಸಿ. ನೀವು ಹೆದರ್ಬಾರ್ದು, ಬಿಡಬಾರ್ದು. ಹೆದರಿದ್ರೆ ಹೋಯ್ತು. ಎಂಚ ಆಫ್ ರೋಡಿಂಗ್ ಆಡ? ಆಫ್ ರೋಡಿಂಗ್ ಎಡ್ಡ ಎಕ್ಸ್ಪೀರಿಯನ್ಸ್ ಆನ್. ಅದು ವೀಲ್ ತಿರುಗಿದ್ದೆ ಯಾರು ವಿಡಿಯೋ ಮಾಡಬೇಕಾಗಿತ್ತು ಮಾರೆ. ಹಿಂಗೆ ಆಯ್ತು. 1.4 ಕಿಲೋಮೀಟರ್ ನಡ್ಲಿಕ್ಕೆ ಇದೆಯಲ್ಲ. ಆಲ್ಮೋಸ್ಟ್. ಸೊ ಒಂದಷ್ಟು ಆಫ್ ರೋಡಿಂಗ್ ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ಈ ತರ ಎಲ್ಲ ಗಂಟು ಚಡವಿತ್ತು ಸ್ವಲ್ಪ. ಆ ಚಡವಲ್ಲಿ ಇನ್ನು ಕಾರ್ ಹತ್ತಿಸುದು ಬೇಡ ಅಂತ ಇನ್ನು 1.5 ಕಿಲೋಮೀಟರ್ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ. ಎಸ್, ಹೌಸ್ ದ ಜೋಶ್? ಹಾಯ್ ಸರ್. ಕೇಶವನಾಥ ಕ್ಷೇತ್ರ, ಮೂಡುಗಲ್ಲು. Few minutes later. ಇನ್ನೊಂದು 1/2 ಕಿಲೋಮೀಟರ್ ಇರ್ಬೋದಾ? ಕೇಶವನಾಥ ಮೂಡುಗಲ್ಲು. ಮತ್ತೆ ಬ್ಲಾಗ್ ನೋಡೋರು
ವಾಟ್ ಹ್ಯಾಪಂಡ್? ಅಲ್ಲಿಯ ಡೌಟ್ ಬೇಟೆ ಉಂಡು. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ನಾವು ಆಲ್ಮೋಸ್ಟ್ ಹತ್ರ ಆದ್ವಿ. ಕೇಶವನಾಥ ಕ್ಷೇತ್ರ ಮೂಡುಗಲ್ಲು. ಒಂದೂವರೆ ಕಿಲೋಮೀಟರ್ ನಡೆದಿದೆಯಲ್ಲ. ಬಟ್ ತುಂಬಾ ಕಾರ್ಗಳು ಬಂದಿದೆ, ಗೊತ್ತಿಲ್ಲ ಬೇರೆ ರೋಡಲ್ಲಿ ಏನಾದ್ರು ಬಂದಿದ್ಯಾ ಅಂತ. ನಮ್ಗೆ ಸ್ವಲ್ಪ ಅದು ಆಫ್ ರೋಡಿಂಗ್ ಕಾಣಿಸ್ತು, ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಇದ್ದದ್ರಿಂದ ನಾವು ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ಮತ್ತೆ ವಾಕಿಂಗು ಆಗುತ್ತಲ್ವಾ. ಹಾ, ಗಟ್ಟಿ ಒಣಸ್ಲಾತನ್ ಒಂಚೂರು ಕರಾವಾಡ. ಎಸ್, ಓ ಓ ಓ ದೊಡ್ಡ ಮಲ್ದು ದೊಡ್ಡದರಿ. ಸೊ ಅದನ್ನ ದಾಟ್ಕೊಂಡು ಹೋಗ್ಬೇಕು ನಾವಿವಾಗ. ಪ್ಯಾಂಟ್ ಎಲ್ಲ ಒದ್ದೆ ಆಗೋದು ಗ್ಯಾರಂಟಿ, ಆದ್ರೂ ಪರವಾಗಿಲ್ಲ. ಪ್ರೊಫೆಸರ್, ನೈಸ್. ಓ, ಇದನ್ನ ಈ ಮುರಕಲ್ಲನ್ನು ಕೆತ್ತಿದ್ ನೋಡಿ, ಡಾಲ್ಫಿನ್ ತರ ಕೆತ್ತಿದ್ದಾರೆ. ವಾವ್. ಅಮ್ಮನ ಫೇವ್ರೆಟ್ ಫಿಶ್ ತೇಡೆಯಾ? ಒಂದು ತೇಡೆ ಅಮ್ಮನ ಫೇವ್ರೆಟ್ ಫಿಶ್. ಇಲ್ಲಿ ಚಪ್ಪಲನ್ನ ನಮ್ದು ಬಿಡ್ಬೇಕಲ್ವಾ. ಇದು ಕೇಶವನಾಥ ಕ್ಷೇತ್ರ ಮೂಡುಗಲ್ಲು. ಅವನು ಸ್ಟೋನ್ ಆರ್ಟ್ಸ್ ಉಂಟಿಗೆ. ಸೊ ಇದು ಗುಹಾಲಯ. ಸೊ ಆ ಕಡೆ ಹೋದ್ರೆ ಸ್ಟೋನ್ ಆರ್ಟ್ಸ್ ಇರುತ್ತೆ. ಇದೇ ಮೇನ್ ಟೆಂಪಲ್. ಮೊಬೈಲ್ ಒಂದು ಜಾಗ್ರತೆ. ಆ ಕಡೆ ಶಿವಲಿಂಗ ಇದೆಯಾ? ಹೌದು. ಇದ್ರಲ್ಲಿ ಕಾಣಿಸಲ್ಲ. ಆ ತ್ರಿಶೂಲದ ಕೆಳಗೆ ಶಿವಲಿಂಗ ಇದೆ. ನಂದಿ. ಮತ್ತೆ ಪ್ಯಾಂಟ್ ಪೂರ ಮರ್ತಿನ ಪೊಕ್ಕಡೆ ಕೊಡೆ ಕಂದು ಜನ್ನಮ್ಮ ಕಂದತ ಎಡ ಎಡೆತ್ತಿನದ ಎಡ್ಡ ಜಾಗ, ಒಳ್ಳೆ ಜಾಗ, ಎಲ್ರು ಬರ್ಬೇಕು. ಬಟ್ ಬಂದಾಗ ನಮ್ಮ ಜವಾಬ್ದಾರಿ ಏನು ಅಂತ ನಾವು ತಿಳ್ಕೊಬೇಕು.
ಸೊ ಇವಾಗ ಅಲ್ಲಿ ಸ್ಟೋನ್ ಆರ್ಟ್ಸ್ ಎಲ್ಲ ಮಾಡಿದ್ದಾರಂತೆ, ಅಲ್ಲಿ ಹೋಗ್ತಾ ಇದ್ದೀವಿ, ನೋಡ ಏನಿದೆ ಅಂತ. ಅಲ್ಲ ಇವತ್ತು ನನಗೆ ಮುಂದೆ ಕಳ್ಸೋದಂತೆ ಬಿದ್ರೆ ಬೀಳ್ಲಿ ಅಂತ. ಅಲ್ಲಿ ಸ್ಟೋನ್ ಆರ್ಟ್ಸ್ ಇದೆಯಂತೆ, ನೋಡ್ಕೊಂಡು ಬರೋಣ ಏನಿದೆ ಅಂತ. ಇಲ್ಲಿವರೆಗೂ ಬಂದಿದ್ದೀವಿ, ಒಂದು 5 ನಿಮಿಷ ಆ ಕಡೆವರೆಗೂ ಹೋದ್ರೆ ಏನಾಗುತ್ತಲ್ವಾ. ಅದ ಪ್ರೊಫೆಸರ್ ಮೂಡುಗಲ್ಲು ಕ್ಷೇತ್ರ. ಓ ದಾದಾ ಗುಂಡಿತ್ತನಾ ವಾವ್ 15 ರೂಪಾಯಿ ಒಳ್ಳೆ ಒಳ್ಳೆ ಅಮ್ಮ ಏನ್ ಮೊಬೈಲ್ ಡ್ರಾಪ್ ಮಲ್ಪೇನಾ ಅಂದ್ರೆ ಕ್ಲೋಸ್ ಮಾಡ್ಕೊಡ ಕೊಡೆ ಡ್ರಾಪ್ ಮಾಡಲ್ ತುಂದರೆ ರಜ್ಜು ಮುಂದೆ ಹೋಗ್ತಾರ. ಸರಿ ರಜ್ಜು ಹೋಗುವ ಸೀದಾ. ನೀವು ಮುಂದೆ ಹೋಗಿ ಸ್ವಲ್ಪ. ಪ್ಲೀಸ್ ಯಾವ ನೀನು ಹೋಗಲ್ಲಿ ಫಿಶ್ ಇದ್ರೆ ನೋಡು. ತಿನ್ರೆ ಕಾರ್ದಡಿ ಗೊತ್ತಿನ ಬಂಗ ಬಿಡದ ಫಿಶ್ ಅಂಡ ಮಲ್ಲೆಜ್ಜಿ ಮಾರ್ರೆ ಬೇತದಾಲೆ ತಿನ್ನ ಅಪ್ಪೆ ಉಂಟು ಮೆಲ್ಲ. ಪ್ಲೀಸ್ ಯಾರ್ ಉಂಟು ಸಿಕ್ತಾ ಉಂಟು. ಬೆಸ್ಟ್ ಪಾರ್ಟೀಸ್ ಇಲ್ಲಿ ಹೋಗುವಾಗ ಕೆಲವೊಮ್ಮೆ ಕಾಲಿಗೆ ಮೀನೆಲ್ಲ ಟಚ್ ಆಗ್ತದೆ. ಸ್ವಲ್ಪ ನಮ್ಮ ಪ್ರೊಫೆಸರ್ಗೆ ಭಯ ಆಯ್ತಂತೆ, ಪ್ರೊಫೆಸರ್ದು ಅಕ್ಕನಿಗೆ ಸಹ ಕಾಲಿಗೆ ಮೀನು ಟಚ್ ಆಯ್ತು. ನಂಗೂ ಒಂದು ಮೀನು ದೊಡ್ಡ ಮೀನು ಬಂದು ಟಚ್ ಆಯ್ತು ಕಾಲಿಗೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ ಇವತ್ತು. ಅಡ್ವೆಂಚರ್ ಲಿಟಲ್ ಬಿಟ್ ಆಫ್ ಅಡ್ವೆಂಚರ್. ಟೆಂಪಲ್ ವಿಸಿಟ್ ಅಡ್ವೆಂಚರ್ ಎಂತ ಎಂಕ್ಲ ಕಾರಿಗೆ ಒಂಜಿ ಮೀನ್ ತಾಗಂಡಿ, ಎಂಕ್ಲ ಕಾರಿಗೆ ಒಂಜಿ ಮೀನ್ ತಾಗಂಡಿ ಒಂದೊಂದು ಮಲ್ಲ ಮಲ್ಲ ಎಂಕ್ಲ ಕಾರಿಗೆ ತಾಗಂಡಿ. ಲ್ಯಾಟ್ರೈಟ್ ಅಲ್ಲಿ ಸ್ಟೋನ್ ಆರ್ಟ್ಸ್ ಮಾಡಿತ್ತು, ಶಿವಲಿಂಗ, ಅದರ ಹಿಂದೆ ನಾಗಂದು ಹೆಡೆ, ಆಮೇಲೆ ಓ ಅಲ್ಲೊಂದಿದೆಯಲ್ಲ, ಅಲ್ಲೇನದು ಇಲ್ಲಿ ಕಲಶ ಇದೆ, ಕಲಶ. ಇದು ಏನು ಅಂತ ಅರ್ಥ ಆಗಲಿಲ್ಲ, ಯಾರಿಗಾದರೂ ಅರ್ಥ ಆದರೆ ಡಿಕೋಡ್ ಮಾಡಿ. ಒಂದು ನನಗೆ ವ್ಯಾಘ್ರ ಥರ ಕಾಣ್ತದೆ. ಇಷ್ಟು ಮೂರು ಏನೋ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದು ಯಾವ್ದು ಇಷ್ಟ ಆಗಿದೆ. ಒಂದು ಭದ್ರಕಾಳಿ ಗುಡಿ ಇದೆ. ಸೊ ಕೇಶವನಾಥ ಟೆಂಪಲ್ ಪಕ್ಕ ಇರೋಂಥ ಈ ಜಾಗದಲ್ಲಿ ಒಂದು ಮಿಡ್ಲಲ್ಲಿ ಒಂದು ಗುಡಿ ಇತ್ತು. ನನಗೆ ಆ ಮೂರ್ತಿ ನೋಡುವಾಗ ಭದ್ರಕಾಳಿ ಮೂರ್ತಿ ಥರ ನನಗೆ ಕಾಣಿಸ್ತು. ಅಲ್ಲೇನು ಹೆಸರೇನು ಇರಲಿಲ್ಲ. ಇಫ್ ಸಪೋಸ್ ಈ ಊರಿನವ್ರು ಏನಾದರೂ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದರೆ ಅದು ಯಾವ ಮೂರ್ತಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಈ ಭದ್ರಕಾಳಿ ಮೂರ್ತಿ ಸುತ್ತ ಒಂದಷ್ಟು ಅಲ್ಲಿ ಸಿಗುವಂಥ ಲ್ಯಾಟ್ರೈಟ್, ಅಂದರೆ ನಮ್ಮ ತುಳು ಭಾಗದಲ್ಲಿ ಮುರಕಲ್ ಅಂತ ಏನು ಹೇಳ್ತಾರೆ, ಈ ಭಾಗದಲ್ಲಿ ಮೂಡುಗಲ್ಲು ಅಂತ ಹೇಳ್ತೀರಾ ಅಂತ ನೀವು, ಅದರಲ್ಲಿ ಕಾರ್ವಿಂಗ್ಸ್ ಮಾಡಿದರು. ಒಂದು ಶಿವಲಿಂಗದೊಂದು ಕಲಶದ್ದಾಗಲಿ, ಮತ್ತೊಂದು ವ್ಯಾಘ್ರದ್ದಾಗಲಿ. ಆಮೇಲೆ ವ್ಯಾಘ್ರ ಅಂತ ನನಗೆ ಕಾಣಿಸ್ತು. ಆಮೇಲೆ ಇನ್ನೊಂದು ಆ ಕಡೆ ಒಂದೊಂದು ಸ್ಕೆಲಿಟನ್ ಥರ ಮಾಡಿದರು. ಚೆನ್ನಾಗಿತ್ತು ಈ ಒಂದು ಸರೌಂಡಿಂಗ್ಸ್. ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಕಾರ್ ಹತ್ರ. ಮತ್ತೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಲ್ವಾ? ಎಸ್. ಸೊ ನಾವು ಬಂದಿರೋದು ಕಮಲಶಿಲೆಯಿಂದ. ಅದು ಈ ಕಡೆ, ಅಂದರೆ ನಮ್ಮ ಕೇಶವನಾಥ ಟೆಂಪಲ್ಗೆ ಅಲ್ಲೊಂದು ಬೋರ್ಡ್ ಹಾಕಿದಾರಲ್ಲ, ಆ ರೋಡಲ್ಲಿ ಹೋಗೋದಾದರೆ ಒಳಗಡೆ ಅಲ್ಲಿಗೆ ಫೇಸ್ ಮಾಡಿದರೆ ರೈಟ್ ಸೈಡಲ್ಲಿ ಇದು ಬಂದು ಕಮಲಶಿಲೆಯಿಂದ ಬರೋ ರೋಡು. ಅಲ್ಲಿ ಆಪೋಸಿಟ್ ಒಂದು ರೋಡ್ ಇದೆ, ಆ ರೋಡು ನಮ್ಮದು ಕೇರಾಡಿಯಿಂದ ಬರುತ್ತೆ. ಸೊ ಆ ರೋಡಿಂದ ಬಂದರೆ ನಿಮಗೆ ವೆಹಿಕಲ್ ಡೈರೆಕ್ಟಾಗಿ ಇಲ್ಲಿ ಒಳಗೆ ಬರುತ್ತೆ. ಬಟ್ ಇಲ್ಲಿಂದ ಬಂದರೆ ನಾವು ಸ್ವಲ್ಪ ಆಫ್ ರೋಡಿಂಗ್ ವೆಹಿಕಲ್ಸ್ ಅಂದರೆ ಸ್ಕಾರ್ಪಿಯೋ ಎಲ್ಲ, ಇನೋವಾ ಎಲ್ಲ ತಂದರೆ ಆರಾಮಾಗಿ ಬರ್ಬೋದು.
ಬಟ್ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋ ವೆಹಿಕಲ್ ಬಂದರೆ ಇಲ್ಲಿಂದ ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಒಂದೆರಡು ಏರಿದೆ ಅಲ್ಲಿ, ಗಾಡಿ ಅಡಿಗೆ ತಾಗ್ಬೋದು ಅಂತ ಸಿಚುವೇಶನ್ ಇರುತ್ತೆ. ಸೊ ಆದಷ್ಟು ಇದೊಂದು ಇನ್ಫಾರ್ಮೇಷನ್ ನೀವು ಇಲ್ಲಿಗೆ ಬರೋರು ಇದೊಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಳಿ. ನೋಡಿ ಬೈಕಲ್ಲಿ ಹಿಂಗೆಲ್ಲ ಬರಬೇಡಿ, ಸರ್ಕಸ್ ಮಾಡ್ಬೇಕು. ಬೈಕಲ್ಲಿ ಬರಲೇಬೇಡಿ ನೀವು. ಈಗ ಒಬ್ರು ಸರ್ಕಸ್ ಮಾಡ್ಕೊಂಡು ಹೋದ್ರು ಅಲ್ಲಿ. ಬೈಕಲ್ಲಿ ಬರಲೇಬೇಡಿ ಅಂತ ಹೇಗೆ ಹೇಳಿ, ಅವರವರ ಸಾಮರ್ಥ್ಯಕ್ಕೆ ತಕ್ಕಾಗೆ. ಬಟ್ ನೋಡಿ ರೋಡ್ ಈ ತರ ಇದೆ, ಕೆರಾಡಿ ಬೈಕ್ ಬರಲ್ಲ, ಅಂಚಿ ರೋಡ್ ಉಂಟು, ರೋಡ್ ಈ ತರ ಇದೆ. ಸೊ ಇಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋ ಗಾಡಿ ಬರ್ಬೋದು. ಸ್ನೇಲ್ ಚಕ್ಲಿ ಹಾಕೊಂಡತ್ತಲ್ಲ ಹುಳವ್ ಇದಾದ ಕಡ್ಗವ ತೊಂಬರ್ ಪುನಃ. ಬರ್ರಿ ಬರ್ರಿ ಬರ್ರಿ, ಮುಂದೆ ಹೋಗ್ತಾ ಇಲ್ಲ ಗಾಡಿ. ಮುಂದೆ ಹೋಗ್ಲಿಕ್ಕೆ ಎಂತೆಲ್ಲ. ಫೈನಲಿ ನಮ್ಮ ಕಾರ್ ಹತ್ರ ರೀಚ್ ಆದ್ವಿ. ರಜ್ಜು ನಾನು ಬರಲ್ಲ, ಒಂದು ಪೂರ ಎಡಿಟ್ ಮಾಡ್ತಾನೆ ಪೂರ. ಚಾನ್ಸೇ ಇಲ್ಲ, ನೋ ವೇ. ಆಗ್ತದೆ ಮೆಲ್ಲ ಹೋಗ, ಮೆಲ್ಲ ಚಿಂತಿಲ್ಲ. ಅವಳು ಡೈರೆಕ್ಟ್ ಇಳಿಸಿರ್ತಾರೆ ಕೆಳಗೆ. ಪನ್ನೊಂದು ಬರೋಡಿಗೆ ಅದೇ ಅಲ್ಲ, ಇಲ್ಲಿ ನಿಲ್ಸಿದ್ರು ಇಲ್ಲ, ಕೆಸರಾಗ್ತಿತ್ತು ಫುಲ್ ಕಾಲ್ ಕೆಸರಾಗ್ತಿತ್ತು. ಯಸ್. ಸೊ ಮೂಡುಗಲ್ಲು ಕ್ಷೇತ್ರದಿಂದ ಹಿಂದೆ ಬರ್ತಾ ನಾವು ಕಮಲಶಿಲೆ ರೋಡಲ್ಲಿ ಹೋದಾಗ ಅಲ್ಲಿ ಸುಪಾರ್ಶ್ವ ಅಂತ ಒಂದು ಗುಹೆ ಇದೆ. ಇದು ಕಮಲಶಿಲೆಯ ಆದಿಸ್ಥಳ. ನಾನು ಹಿಂದಿನ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ಸುಪಾರ್ಶ್ವ ಅನ್ನುವಂಥ ಗುಹೆ, ಅಲ್ಲೇ ಪಿಂಗಳೆ, ಶಾಪಗ್ರಸ್ತ ಪಿಂಗಳೆ ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ದು ದೇವಿಯನ್ನು ಕುರಿತು ಅಂತ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿಂದ ಸ್ವಲ್ಪ ಆ ರೋಡಿಂದ ಒಂದು ಜಸ್ಟ್ ಒಂದು 100 ಮೀಟರ್ ಹೋದರೆ ಆ ಗುಹೆ ಸಿಗುತ್ತೆ. ಅಲ್ಲಿ ಅರ್ಚಕರು ಇರ್ತಾರೆ. ಆ ಅರ್ಚಕರು ಆ ಗುಹೆ ಒಳಗಡೆ ಕರ್ಕೊಂಡು ಹೋಗಿ ನಮ್ಮನ್ನು ಆ ಗುಹೆ ಬಗ್ಗೆ, ಅಲ್ಲಿ ಎಲ್ಲಿ ದೇವಿ ಕೂತಿರೋದೆಲ್ಲಿ, ಆದರೆ ಅಲ್ಲೊಂದು ನಾಗತೀರ್ಥ ಅನ್ನೋ ಒಂದು ನದಿ ಹರಿಯುತ್ತೆ ಒಳಗಡೆ, ಸಣ್ಣದು, ಅದನ್ನೆಲ್ಲ ತೋರಿಸ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಟೂರಿಸ್ಟ್ಗೆ ಇಲ್ಲಿ ಬರೋದಾದರೆ ಸಂಜೆ 5:30 ಒಳಗಡೆ, 5 ಗಂಟೆ ಒಳಗಡೆ ಬನ್ನಿ. 5 ಗಂಟೆ ಮೇಲೆ ಇಲ್ಲಿ ಅರ್ಚಕರು ಇರಲ್ಲ. ಅರ್ಚಕರು ಇರದೆ ಆ ಗುಹೆ ಒಳಗೆ ನಾವು ಹೋಗೋದು ಸೇಫ್ ಅಲ್ಲ ಆ್ಯಂಡ್ ಒಳ್ಳೆಯದು ಅಲ್ಲ. ಅವ್ರ ಜೊತೆನೇ ಹೋಗೋದು ಬೆಸ್ಟ್. ನೋಡಿ ಇದೇ ಗುಹೆ. ನಾವಿಲ್ಲಿ ಬಂದಾಗ ಒಂದೊಂದೇ ಬ್ಯಾಚ್ ವೈಸ್ ಕರ್ಕೊಂಡು ಹೋಗ್ತಾರೆ. ಇಫ್ ಸಪೋಸ್ ಅಲ್ಲಿ ಅರ್ಚಕರು ಇಲ್ಲ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡ್ಬೋದು, ನೀವು ಇನ್ನೊಂದು ಬ್ಯಾಚ್ಗೆ. ಯೋಗಿಗಳು ನಾವು ನಾಥ ಪರಂಪರೆ ತಲತಲಾಂತರದಿಂದ ಮಾಡ್ಕೊಂಡ್ ಬಂದಿರೋದು. ತುಂಬಾ ಮಹತ್ವ ಇದೆ ಮಗ. ನಿಮ್ದು 2 ಕಾರ್ ನಿಂತಿದೆಯಲ್ಲ, ಅಲ್ಲಿ ಗಣ್ಣ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಮೂಲ ಕಮಲಿಸ್ಲೆ ಮಗ. ಆಕ್ಯುಪ್ರೆಷರ್ ಮಾಡುತ್ತೆ, ಬ್ಲಡ್ ಸರ್ಕಲ್ ಮಾಡುತ್ತೆ ಅಂತ ರಾಕು, ಮ್ಯಾನ್ ಮೇಡ್ ಅಲ್ಲ ಮಗ. ಇದು ಭೈರವ, ಕಾಲ ಭೈರವ, ಆದಿಚುಂಚನಿ ಭೈರವನ ಒಬ್ಳು ನಾವು ಜೋಗಿಗಳು ತಾಯಿ. ಹುಟ್ಟು ನಂದಿ ಬೆಳೀತಿದೆ. ಇದು ನಮ್ಮ ಜೀವನ. ಬೇಡ್ಕೊಳ್ಳಿ. ಬನ್ನಿ ಅಣ್ಣ, ಬೇಗ ಬನ್ನಿ ಅಣ್ಣ. ಕ್ಲೋಸ್ ಆಯ್ತು, ಬೇಗ ಬನ್ನಿ. ಅಮ್ಮಕ್ಕ ಕಾಲ್ ಕ್ರಾಸ್ ಇಡಿ. ಅಂಬರೀಷ್ ಅಣ್ಣ ಬಂದಾಗ ಬನ್ನಿ. ಹಾ, ಕುಡ್ಲದಣ್ಣ ಮೊಬೈಲ್ ಆನ್ ಮಾಡಿ. ಈಗ ಬಂದವರು ಕಾಲ್ ಕ್ರಾಸ್ ಇಡಿ. ಅಲ್ಲಿ ಭೈರವ ನೋಡ್ಕೊಂಡ್ ಬನ್ನಿ ಅಣ್ಣ. ಕಾಲ ಭೈರವ, ನಾವು ಕುಡ್ಲದ ಜೋಗಿಗಳಣ್ಣ. ಶಕ್ತಿಪೀಠ, ಪುಟ್ಟು ನಂದಿ ಬೆಳೀತಾ ಇದೆ ಅಣ್ಣ. ಇದು ಜಂಬಿಟ್ಕೆ ಅಣ್ಣ. ಬ್ಲಡ್ ಸರ್ಕಲ್ ಆಗುತ್ತೆ, BP ಶುಗರ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ರಾಕು.
ಗೋಡೆ ಕಟ್ರಿ ಕಲ್ಲೇ ಬೇರೆ, ಈ ಕಲ್ಲೇ ಬೇರೆ. ಬೈಕ್ ಮುಂದೆ ತಂದ್ರಿ, ಅಕ್ಕನ ಕಾರ್ ತನಕ ಹೋಗ್ತಾ ಇದ್ದೀವಿ. ಬನ್ನಿ. ಗಡ್ಬಿಡಿ ಇಲ್ಲ ಮಗ, 10 ನಿಮಿಷ ಲೇಟ್ ಆದ್ರೆ ಅಡ್ಡಿಲ್ಲ. ಮೆಲ್ಲ ಬಲ್ಲೆ. ಅಣ್ಣ ಮೊಬೈಲ್ ಎಲ್ಲ ಓಪನ್ ಮಾಡಿ ಅಣ್ಣ, ಇದ್ದವರೆಲ್ಲ. ಅಕ್ಕ ಅಲ್ಲಿ ಹುಂಡಿ ಹತ್ರ ಮುಂದೆ ಹೋಗಿ ಅಕ್ಕ, ಹುಂಡಿಗಿಂತ ಮುಂದೆ ಹೋಗು, ಮಂಡಕ್ಕೆ ಆಗ್ತದೆ. ಅಣ್ಣ ಬನ್ನಿ. ಬಸ್ ಮಣ್ಣ ಆಗ್ಬೇಕಾ ದೇವ್ರದಲ್ಲಿ ಮಂಡೆ ಇಲ್ವಾ? ಅಕ್ಕ ತಾಯಿ ಬಂದಿರೋದು ಅಣ್ಣನಿಗೆ ನಿಮ್ಗೂ ಎಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಅಣ್ಣ ಕತೆ ಕೇಳಿ, ಬದುಕು ಚೆನ್ನಾಗಿ ಇಟ್ಕೊಳ್ಳಿ. ಲಕ್ಷ್ಮೀ ಸರಸ್ವತಿ ಕಾಳಿ, ಮಗ ವೀರಭದ್ರಕ್ಕ. ಆರೋಗ್ಯ ಬೇಡ್ಕೊಳ್ಳಿ, ಕೋಟಿ ಬರುತ್ತೆ ಹೋಗುತ್ತೆ. ಆರೋಗ್ಯ ಇದ್ರೆ ಕೋಟಿ ಸಂಪಾದನೆ ಮಾಡ್ಬೋದಕ್ಕ. ಇದು ಜೋಗಿ ಪರಂಪರೆ ಅಕ್ಕ, ಶಕ್ತಿ ಪೀಠಮ್ಮ. ಬೇಡ್ಕೊಳ್ಳಿ, ಇದು ನಮ್ಮ ಹೊಟ್ಟೆಪಾಡು. ದೇವಸ್ಥಾನದಿಂದ ಸಹಾಯ ಗೌರ್ಮೆಂಟ್ ಇಲ್ಲ, ಸಂಡೆ ಸ್ವಲ್ಪ ಜನ ಬರ್ತಾರಕ್ಕ. ಬರ್ಸದ ಟೈಮು ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಆದರೂ ನಮ್ಮ ಜೀವನ ಆಗಬೇಕು, ಇಲ್ಲಿ ಪರಂಪರೆ ಆಗಬೇಕು, ಮಾಡ್ಕೊಂಡು ಹೋಗ್ತಿದ್ದೀವಿ. ಸೇಮ್ ಜಮ್ಮು ಥರ ಅಕ್ಕ. ಲಕ್ಷ್ಮೀ ಸರಸ್ವತಿ ಕಾಳಿ ವೀರಭದ್ರ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಳ್ಳಿ. ಅಕ್ಕ ಹೂ ತಕೊಳ್ಳಿ, ರಚಿಕ ಹೂ ತಕೊಳ್ಳಿ. ವೀರಬಲ್ಲೆ ತಾಯಿ ನೋಡ್ಕೊಂಡ್ ಬನ್ನಿ. ಗಾಜ್ ಬಾಜು ಬಲೆ ಬಲೆ ಬಲೆ. ರಕ್ಷಕ ಬಂದ್ರ? ರಕ್ಷಕ ಎಲ್ಲಿದ್ಯಾ? ಎಲ್ಲಿದ್ದೀನ ಅಣ್ಣ ಅಂತ ಕರಿ. ನಿಖಿಲ್ ಕುಮಾರಸ್ವಾಮಿ ಕರ್ದಾಗ ನಿಖಿಲ್ ಎಲ್ಲಿದ್ದೀಯಪ್ಪ? ನಾನು 2000 ಜನ ಮಧ್ಯದಲ್ಲಿದ್ದೀನಪ್ಪ, ತುಮಕೂರು ಮೀಟಿಂಗ್ ಅಲ್ಲಿ. ಬಾಮ ಅದು ಟೋಲ್ ಆಗಿದ್ದಕ್ಕ, ಅದು ಸ್ವಲ್ಪ ಅಲ್ಲ, ತಿನ್ನು ಆಗುತ್ತೆ, ಕುಡಿಬೋದಕ್ಕ. ಅಮೃತ ಇದ್ದಂಗಿದೆ, ಎಲ್ಲಿಂದ ಬರುತ್ತಂತ ಯಾರಿಗೂ ಗೊತ್ತಿಲ್ಲ ಅಕ್ಕ. ಗಾಡ್ ಗಿಫ್ಟ್ ವಾಟರು, ನ್ಯಾಚುರಲ್ ಸೋರ್ಸಸ್ ಅಕ್ಕ. ಬೇರೆ ಬಂದಾಗ ಓಡಿ ಬನ್ನಿ, ಡೈಮಂಡ್ ಓಡಿ ಬನ್ನಿ. ಕುಡ್ಲಕ್ಕೆ ಹೋಗ್ಬೇಕಲ್ಲಮ್ಮ, ಆಗುತ್ತಲ್ಲ. ಬಲೆ ಬಲೆ. ಕುಂದಾಪುರ ಮೇಲೆ ಹೋಗಿ 5 ದೇವಸ್ಥಾನ ಒಂದೇ ಕಡೆ ಇದೆ. ಕೋಟಿಲಿಂಗೇಶ್ವರ, ಆನೆಗುಡ್ಡೆ, ನಮ್ದು ಹಲವು ಮಕ್ಕಳ ತಾಯಿ, ಸಾಲಿಗ್ರಾಮ, ಆಂಜನೇಯ ದೇವಸ್ಥಾನ ಅಲ್ಲೇ ಇದೆ ಅಕ್ಕಪಕ್ಕ. ಟಾರ್ಚ್ ಆಫ್ ಮಾಡ್ತಾ ಬನ್ನಿ, ಟಾರ್ಚ್ ಆಫ್ ಮಾಡ್ತಾ ಬನ್ನಿ. ಬನ್ನಿ ಬಂದ್ ಮಾಡಿ, ಟಾರ್ಚ್ ಬಂದ್ ಮಾಡಿ ಬನ್ನಿ. ಅಕ್ಕ ರಕ್ಷಕ, ಅದು ಬೆಂಕಿ ಅಗ್ನಿ